ಕಳೆದ ವೀಡಿಯೋದಲ್ಲಿ ನೋಡಿರ್ಬೋದು ನನ್ನ ಸಿಸ್ಟರ್ ಇನ್ ಲಾ ಡೆಲಿವರಿ ವ್ಲಾಗ್. ಅವಳಿಗೆ ಇನ್ನೂ ಕೂಡ ಪೇನ್ ಬರಲಿಲ್ಲ. 10ಲ್ಲಿ 4%, 5% ಅಷ್ಟೇ ಪೇನ್ ಬರೋದು. ಇವಾಗ ಡಾಕ್ಟ್ರ್ ನಾರ್ಮಲ್ ಡೆಲಿವರಿ ಪಾಸಿಬಲ್ ಅಲ್ಲ ಅಂತ ಹೇಳಿದರು. ಹಾಗೆ ನಾವು ಈವ್ನಿಂಗ್ 6 o'clock ತನಕ ವೆಯ್ಟ್ ಮಾಡಿದ್ವಿ. ಇವಾಗ ನಮಗೆ ಹಸಿವಾಗ್ತಾ ಬಂತು. ಹಾಗೆ ಚಾಯ ಏನಾದರೂ ಕುಡ್ಕೊಂಡು ಬರಲಿಕ್ಕೆ ಹೊರಗೆ ಬಂದ್ವಿ. ಚಾಯ ಐಸ್ ಕ್ರೀಮ್ ಎಲ್ಲ ಕುಟ್ಕೊಂಡು ಮತ್ತೆ ಹಾಸ್ಪಿಟಲಿಗೆ ಹೋದ್ವಿ. ಇವಾಗ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಮತ್ತು ಫೈನಲಿಗೆ ನಾವು ಸಿಸೇರಿಯನ್ ಆಪ್ಷನನ್ನು ಅಕ್ಸೆಪ್ಟ್ ಮಾಡಿದ್ವಿ. ನಮ್ಮ ಬೇಬಿ ಡೆಲಿವರಿ ಆಗೋದಕ್ಕಿಂತ ಮೊದಲು ಆಲ್ರೆಡಿ 2 ಬೇಬೀಸ್ ಡೆಲಿವರಿ ಆಯಿತು. ಅವರು ಸ್ವೀಟ್ಸನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ಫೈನಲಿಗೆ ನಮಗೂ ಕೂಡ ಬೇಬಿ ಡೆಲಿವರಿ ಆಯಿತು. ಬಾಯ್ ಬೇಬಿ ನಮಗೆ ಡೆಲಿವರಿ ಆದದ್ದು. ನಾವೆಲ್ಲರೂ ಸ್ವೀಟನ್ನು ಕೂಡ ಹಂಚ್ಕೊಂಡ್ವಿ. ಬೇಬಿ ಬಾಯನ್ನು ನಮಗೆಲ್ರಿಗೂ ತೋರಿಸಿದ್ರು. ಮತ್ತು ಬೇಬಿ ಮದ್ರನ್ನು ನಮ್ಗೆ ಯಾರಿಗೂ ತೋರಿಸಲಿಲ್ಲ. ಅವರ ಹಸ್ಬೆಂಡಿಗೆ ಮತ್ತು ಅವರ ಅಮ್ಮನಿಗೆ ಮಾತ್ರ ತೋರಿಸಿದ್ದು. ಇಬ್ಬರು ಹುಷಾರಾಗಿದ್ದಾರೆ. ಹಾಗೆ ನಾವೆಲ್ಲರೂ ಖುಷಿಯಿಂದ ರೂಮಿಗೆ ಬಂದ್ವಿ. ಇವಾಗ ನಾರ್ಮಲ್ ಡೆಲಿವರಿ ಅಲ್ಲದ ಕಾರಣ ಬೇಬಿಯನ್ನು ಮತ್ತು ತಾಯಿಯನ್ನು ಇಲ್ಲಿಗೆ ತರಲಿಕ್ಕೆ ಆಗೋದಿಲ್ಲ. ನಾಳೆ ಮಾರ್ನಿಂಗ್ ನಾವು ರೂಮಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗೆ ನಮಗೆಲ್ರಿಗೂ ಖುಷಿ ಆಯಿತು. ಎಲ್ಲರೂ ಒಟ್ಟಿಗೆ ಹ್ಯಾಪಿನೆಸ್ಸನ್ನು ಶೇರ್ ಮಾಡ್ಕೊಂಡ್ವಿ. ಮತ್ತು ನಾಳೆ ಮಾರ್ನಿಂಗ್ ಬರು ಅಂತೇಳಿ ಎಲ್ಲರೂ ಅವರವರ ಮನೆಗೆ ಹಿಂತಿರುಗಿದ್ರು ಮತ್ತು ನೆಕ್ಸ್ಟ್ ಪಾರ್ಟ್ ನಾಳೆ ಮಾರ್ನಿಂಗ್ ಹಾಕ್ತೀನಿ. ನಾಳೆ ಬೇಬಿಯನ್ನು ನೋಡಲಿಕ್ಕೆ ಬರ್ತೀನಿ. ನನ್ನ ಸಿಸ್ಟರ್ ಇನ್ ಲಾ ಮತ್ತು ಬೇಬಿ ಇಬ್ಬರನ್ನು ನಾಳೆ ರೂಮಿಗೆ ಶಿಫ್ಟ್ ಮಾಡ್ತಾರೆ. ಆವಾಗ ನೋಡಲಿಕ್ಕೆ ಬರ್ತೀನಿ. ಮತ್ತು ನಾಳೆ ವಿಶೇಷ ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ.